ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ಫಸ್ಟ್ ಡೇ ಕ್ಲಾಸಲ್ಲಿ ರನ್ನಿಂಗ್ ಸ್ಟಿಚ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮತ್ತು ಅದ್ರ ಜೊತೆ ರನ್ನಿಂಗ್ ಸ್ಟಿಚ್ಚಲ್ಲಿ ಎಷ್ಟು ಥರ ಹಾಕ್ಬೋದು ಅಂತಲೂ ತೋರಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಎಂಬ್ರಾಯ್ಡಿಂಗ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ತುದಿ ಹಿಡ್ಕೊಂಡು ಲೈಟಾಗಿ ಎಳ್ಕೊತಾ ಇದ್ದೀನಿ. ಎಳೆದಾಗ ಅದು ನೀಟಾಗಿ ಬರುತ್ತೆ. ಅದು ದಾರ ಗಂಟಿಲ್ದಂಗೆ ಬರುತ್ತೆ. ಅದು ನಾವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೋಬೇಕು. ಇದರಲ್ಲಿ 6 ದಾರಗಳಿರ್ತದೆ. ನಾನು ಅದರಲ್ಲಿ 3 ದಾರ ಮಾತ್ರ ತೊಗೋತಾ ಇದ್ದೀನಿ. 3ನ್ನ ಹಾಗೆ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು. ನೀಡಲ್ಗೆ ದಾರ ಹಾಕಿ 2 ತುದಿಗಳು ಸೇರಿಸಿ ನಾಟ್ ಹಾಕೋತೀನಿ ಒಂದು. ಹಾಗೆ ನೋಡಿ, ಇಲ್ಲಿ ಬಾಕ್ಸ್ ಥರ ಬರ್ಕೊಂಡು ಗೆರೆಗಳು ಹಾಕ್ಕೊಂಡಿದ್ದೀನಿ. ನೀವು ಸಹ ಇದೇ ಥರ ಹಾಕ್ಕೊಳ್ಳಿ. ಫಸ್ಟ್ ಸ್ಟಿಚ್ ಬಂದು ರನ್ನಿಂಗ್ ಸ್ಟಿಚ್ ತೋರಿಸ್ಕೊಡ್ತಾ ಇದ್ದೀನಿ. ನೀಡಲ್ನ ಕೆಳಭಾಗದಿಂದ ಮೇಲ್ಭಾಗಕ್ಕೆ ತರಬೇಕು. ನಂತರ ನಾವು ಸ್ಟಿಚಸ್ ಹಾಕ್ಕೊಂಡು ಹೋಗಬೇಕು. ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಹಾಕ್ಕೊಂಡೋಗಿ. ಈ ಸ್ಟಿಚಸ್ಸು ತುಂಬ ಈಸಿ. ನಾವು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಹಳೆ ಬಟ್ಟೆಗಳನ್ನ ಕೈ ಹೊಲಿಗೆ ಹಾಕ್ಬೇಕಾದ್ರೆ ಹಾಕ್ತೀವಲ್ಲ, ಅದೇ ರೀತಿ ಹಾಕ್ತೀವಿ. ಏನಪ್ಪ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂದರೆ, ಹಿಂದೆ ಹಾಕಿರೋ ಲೈನ್ಸು ಮತ್ತು ಗ್ಯಾಪ್ ಇರೋ ಜಾಗ 2 ಈಕ್ವಲ್ ಆಗಿರಬೇಕು. ಈಕ್ವಲ್ ಆಗಿರೋ ಥರ ನೋಡ್ಕೊಂಡು ಸ್ಟಿಚಸ್ ಹಾಕ್ಕೊಂಡೋಗಿ ಕೊನೆವರೆಗೂ ಈ ಸ್ಟಿಚಸ್ನ ಹಾಕಬೇಕು. ಇದು ರನ್ನಿಂಗ್ ಸ್ಟಿಚ್ಚು. ನಂತರ ಟರ್ನ್ ಮಾಡಿ ನಾನು ತೋರಿಸಿರೋ ಥರ ನಾಟ್ ಹಾಕ್ಕೊಳ್ಳಿ. ಒಂದು ಹಿಂಭಾಗ ಕೂಡ ಸೇಮ್ ರನ್ನಿಂಗ್ ಸ್ಟಿಚ್ ಬಂದಿದೆ ನೋಡಿ. ಹಾಗೆ ಇದೇ ಥರ ಇನ್ನೊಂದು ಲೈನ್ ಹಾಕ್ಕೊಂಡು ಬರ್ತೀನಿ. ನಾನು ಬ್ಲೂ ಕಲರ್ ದಾರದಲ್ಲಿ ರನ್ನಿಂಗ್ ಸ್ಟಿಚ್ ಹಾಕೋ ಬಂದಿದ್ದೀನಿ. ಮತ್ತು ದಾರ ತಗೊಂಡು ದಾರನ ಸ್ಟಿಚಸ್ ಇದೆಯಲ್ಲ, ರನ್ನಿಂಗ್ ಸ್ಟಿಚ್ ಒಳಭಾಗದಿಂದ ಮೇಲಕ್ಕೆ ತರಬೇಕು. ಮತ್ತು ಕೆಳಭಾಗಕ್ಕೆ ಹೋಗಿ ಒಳಭಾಗದಿಂದ ಮೇಲೆ ತರಬೇಕು. ಇದನ್ನು ನಾವು ವಿಪ್ಪಡ್ ರನ್ನಿಂಗ್ ಸ್ಟಿಚ್ ಅಂತ ಕರಿತೀವಿ. ಇದು ನೋಡೋಕ್ಕೆ ದಾರಗಳು ದಪ್ಪ ದಪ್ಪ ದಾರಗಳು ಸುತ್ತಿರ್ತೀವಲ್ಲ, ಆ ರೀತಿ ಕಾಣುತ್ತೆ. ಕೊನೆವರೆಗೂ ಹಾಕಿ ಒಂದು ನಾಟ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈಗ ಇನ್ನೊಂದು ರನ್ನಿಂಗ್ ಸ್ಟಿಚ್ ಹಾಕಿ ಬಂದಿದ್ದೀನಿ. ಮೇಲ್ಗಡೆದು ಒಂದು ಡಿಸೈನ್ ಆಯಿತು. ಇನ್ನೊಂದು ಡಿಸೈನ್ ಹೇಳ್ಕೊಡ್ತೀನಿ. ಮೇಲ್ಗಡೆ ಕೆಳಗಡೆಯಿಂದ ಥ್ರೆಡ್ ಒಂದು ಲೂಪಿಂದ ತಗೊಂಡ್ರೆ ಮತ್ತೆ ಕೆಳಗಡೆ ಬಂದು ಮತ್ತೆ ತೊಗೋತಿದ್ದು. ಆದರೆ ಇದರಲ್ಲಿ ಕೆಳಗಡೆ ಲೂಪಿಂದ ತೊಗೊಂಡ್ರೆ ಮೇಲ್ಗಡೆ ಲೂಪಲ್ಲಿ ಮತ್ತೆ ತೊಗೋಬೇಕು. ನೋಡಿ, ಮೇಲ್ಗಡೆ ಲೂಪಿಂದ ಹಾಕ್ತಾಯಿದ್ದೀನಿ. ನೀಡಲ್ನ ಕೆಳಭಾಗ ತಂದು ಕೆಳಗಡೆ ಪಕ್ಕದಲ್ಲಿರೋ ಲೂಪಿಂದ ಮೇಲ್ಭಾಗಕ್ಕೆ ನೀಡಲ್ ತರಬೇಕು. ಇದನ್ನ ಇದೇ ರೀತಿ ನಾವು ಪೂರ್ತಿಯಾಗಿ ಹಾಕ್ಕೊಬರ್ಬೇಕು. ಫ್ರೆಂಡ್ಸ್, ಮತ್ತೊಂದು ರನ್ನಿಂಗ್ ಸ್ಟಿಚ್ ಹಾಕೋ ಬಂದಿದ್ದೀನಿ. ಇದಕ್ಕೆ 3ನೇ ಸ್ಟಿಚ್ ಹಾಕಿದ್ದೀನಲ್ಲ, ಅದೇ ಥರ ನಾನು ಇನ್ನೊಂದು ಸ್ಟಿಚ್ ಹಾಕೋತೀನಿ. ಪೂರ್ತಿ ಸ್ಟಿಚ್ ಹಾಕ್ಕೊಂಡಾಮೇಲೆ ಅದಕ್ಕೆ ಈಗ ನಾವು ಯಾವ ಕಡೆಯಿಂದ ತೊಗೊಂಡಿದ್ದೀವಿ ಅದರಿಂದ ಆಪೋಸಿಟ್ ಸೈಡಿಂದ ಮತ್ತೆ ಅದೇ ಥರ ಸೇಮ್ ಸ್ಟಿಚಸ್ ಹಾಕೊಬರ್ಬೇಕು. ಆಗ ಹಾಕೊಬಂದಾಗ ನೋಡಿ, ಇಲ್ಲಿ ಚೈನ್ ಥರ ಕಾಣುತ್ತೆ. ಇದು ಒಂದು ಡಿಸೈನು ರನ್ನಿಂಗ್ ಸ್ಟಿಚ್ಚಲ್ಲಿ. ಇದನ್ನು ಪೂರ್ತಿಯಾಗಿ ಹಾಕೋಬೇಕು. ಫ್ರೆಂಡ್ಸ್, ಇವತ್ತು ನಿಮಗೆ ರನ್ನಿಂಗ್ ಸ್ಟಿಚ್ಚಲ್ಲೇ 4 ಥರ ಡಿಸೈನ್ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲೂ ರನ್ನಿಂಗ್ ಸ್ಟಿಚ್ಚಲ್ಲಿ ಇನ್ಯಾವ ಥರ ಡಿಸೈನ್ಸ್ಗಳು ಹಾಕ್ಬೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.